ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಈ ಆರಿ ಎಂಬ್ರಾಯ್ಡಿಂಗ್ ವರ್ಕ್ ಬ್ಲೌಸ್ ಡಿಸೈನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಸೇಮ್ ಆ್ಯಸ್ ಇಟ್ ಈಸ್ ಇದು ಯಾವ ಥರ ಇದೆಯೋ ಅದೇ ಥರ ಬಂದಿದೆ ನೋಡ್ರಿ. ಇದು ಯಾವ ಥರ ಕದಂತ ಈಗ ತೋರಿಸ್ತೀನಿ. ಈಗ ಇಲ್ಲಿ ಮಾರ್ಕಿಂಗ್ ಮಾಡಿದ್ದೀನಿ ನೋಡ್ರಿ. ಅದು ಯಾವ ಥರ ಇದೆ ಅದೇ ಥರನೇ ನಾನು ಪ್ರತಿ ಸಲನೂ ಹೇಳ್ತಾ ಹೋಗ್ತೀನಿ. ನಾನು ಪೇಪರ್ ಕಾಪಿಲೇ ಈ ಥರ ಮಾರ್ಕ್ ಮಾಡ್ಕೊಳ್ತೀನಿ, ಮೊಬೈಲಲ್ಲೇ ಮಾಡ್ಕೊತೀನಿ, ಬೇರೆ ಇದರಲ್ಲಿ ಮಾಡ್ಕೊಳ್ಳಲ್ಲ. ಪೇಪರ್ ಮೇಲೆ ಮಾಡ್ಕೊಂಡು ಅದನ್ನ ಎರಡೆರಡು ಸಲ ಕೆಲಸ ಮಾಡಲ್ಲ, ಡೈರೆಕ್ಟಾಗಿ ಕ್ಲಾತ್ ಮೇಲೆ ಈ ಥರ ಮಾರ್ಕ್ ಮಾಡಿಬಿಡ್ತೀನಿ. ಈಗ ಫಸ್ಟು ಸೈಡಲ್ಲಿ 2 ಲೈನು ಜರಿ ಥ್ರೆಡ್ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಇಷ್ಟ, ಅದು ಜರಿ ಥ್ರೆಡ್ ಕೆಲವು ವರ್ಕ್ ಬ್ಲೌಸಲ್ಲಿ ಹಾಕಲ್ಲ, ಡೈರೆಕ್ಟಾಗಿ ಡಿಸೈನ್ ಹಾಕ್ತಾರೆ. ಬಟ್ ಈ ಥರ ಜರಿ ಥ್ರೆಡ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಔಟ್ಲೈನು ಅಂದರೆ ಪಕ್ಕದಲ್ಲಿ ಸ್ಟ್ರೈಟ್ ಲೈನ್ ಇದ್ದರೆ ಅದೊಂಥರ ನೋಡೋಕೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೀವು ಪ್ರತಿ ಸಲ ಎಷ್ಟಾಗುತ್ತೆ ಅಷ್ಟು 1 ಲೈನು 2 ಲೈನು ಹಾಕ್ತಾರೆ, ಹಂಗಾದ್ರೆ ಫಿನಿಶಿಂಗ್ ನೀಟಾಗಿರುತ್ತೆ. ಅದಕ್ಕೋಸ್ಕರ ನಾನು 2 ಲೈನು ಜರಿ ಥ್ರೆಡ್ ಹಾಕ್ತಾಯಿದ್ದೀನಿ. ಆ್ಯಸ್ ಇಟ್ ಈಸ್ ಅದರಲ್ಲಿ ಆ ಡಿಸೈನಲ್ಲೂ 2 ಲೈನ್ ಜರಿ ಥ್ರೆಡ್ ಇದೆ. ಇಲ್ಲ ನಮಗಿನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ನೀವೇನು ಮಾಡಿ, ಈ ಕಾಂಟ್ರಾಸ್ಟ್ ಸೀರೆ ಕಲರ್ನ 2 ಲೈನು ಸಿಲ್ಕ್ ಥ್ರೆಡ್ ಹಾಕಿ, 1 ಲೈನು ಶುಗರ್ ಬೀಡ್ಸ್ ಹಾಕಿ ಓನಾಗಿ ನಾವೇ ಒಂದು ಡಿಸೈನ್ ಬೇಕಾದರೆ ಮಾಡ್ಬೋದು. ಬಟ್ ಯೋಚನೆ ಮಾಡ್ಬೇಕಷ್ಟೇ ನಾವು ಯಾವ ಥರ ಹಾಕೋದು ಅಂತ. ತುಂಬ ಈಸಿಯಾಗಿ ಬರುತ್ತೆ ನೋಡಿ. ಪ್ರತಿಯೊಂದನ್ನು ನಾವು ಸ್ವಂತವಾಗಿ ಹಾಕ್ತಾ ಹೋದಾಗ ನಮಗೆ ಹೊಸ ಹೊಸ ಐಡಿಯಾಸು ಬರುತ್ತಾ ಹೋಗ್ತಾ ಇರ್ತಾವೆ ನೋಡಿ. ಈಗ ನಾನು ಜರಿ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಹಾಕ್ತಾಯಿದ್ದೀನಿ ನೋಡಿ. ಲಾಸ್ಟಿಗೆ ಎಂಡಿಂಗಲ್ಲಿ ಬಂದೀನಿ. ಈಗ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಎಂಡ್ ಲಾಕ್ ಮಾಡೋದು ತುಂಬ ಈಸಿ ನೋಡಿರಿ. ಪ್ರತಿ ಸಲನೂ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇರ್ತೀನಿ. ಇವಾಗ ಈ ಡಿಸೈನ್ ಹಾಕ್ತಾ ಹೋಗ್ತೀನಿ. ಈ ಡಿಸೈನಲ್ಲಿ 1 mm ಬೀಡ್ಸ್ ಬಳಸಿದ್ದಾರೆ, ಶುಗರ್ ಬೀಡ್ಸ್ ಬಳಸಿಲ್ಲ. ಶುಗರ್ ಬೀಡ್ಸು ಕೆಲವತ್ರ ಅಷ್ಟೇ ಬಳಸಿರೋದು. ಇದು ಹೈಲೈಟ್ ಆಗಿ ಇದನ್ನ 1 mm ಬೀಡ್ಸ್ ಹಾಕಿದ್ದಾರೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಒಂಥರ ಡಿಫ್ರೆಂಟ್ ಅನಿಸುತ್ತೆ, ಯಾಕಂದರೆ ಇಲ್ಲಿ ಶುಗರ್ ಬೀಡ್ಸು ಇಲ್ಲ ಕಟ್ ವರ್ಕ್ ಬೀಡ್ಸ್ ಬಳಸ್ತಿದ್ವಿ. ಬಟ್ ಇದು ಡಿಫ್ರೆಂಟಾಗಿ 1 mm ಬೀಡ್ಸ್ ಬಳಸಿದ್ದೀವಿ. ಅದು ಈ ಡಿಸೈನಲ್ಲಿ ಸ್ವಲ್ಪ ಹೈಲೈಟ್ ಅನಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಯಾವ ಥರ ಮಾರ್ಕ್ ಮಾಡಿದ್ದೀನೋ ಆ ಮಾರ್ಕಿಂಗ್ ಮೇಲೇ ನಾನು ಬೀಡ್ಸು ಒಂದೊಂದೇ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಎಲ್ಲಿವರೆಗೂ ಮಾರ್ಕ್ ಮಾಡಿದ್ದೀನೋ ಅಲ್ಲಿವರೆಗೂ ಹಾಕಿ ಅಲ್ಲಿ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಇದು 1 mm ಬೀಡ್ಸ್ ಬಳಸಿರೋದ್ರಿಂದ ಅದೊಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ ಆ ಡಿಸೈನು. ಈಗ ಅದ್ರ ಪಕ್ಕ ಒಂದು ಡಾಟ್ ಇಟ್ಟಿನಲ್ವ, ಅಲ್ಲಿ ಟ್ರಯಾಂಗಲ್ ಶೇಪಲ್ಲಿ 1 mm ಬೀಡ್ಸ್ ಹಾಕಿರೋದು. ಈ ಡಿಸೈನ್ ಜೊತೆಗೇನೆ ಅದನ್ನು ಜೊತೆಗೆ ಹಾಕ್ಕೊಂಡು ಹೋಗ್ತಿದ್ದೀನಿ ನೋಡಿರಿ. ಯಾಕಂದರೆ 1 mm ಬೀಡ್ಸ್ ಆಗಿರೋದ್ರಿಂದ, ಅಂದರೆ ಬೇರೆ ಬೀಡ್ಸ್ ಎಲ್ಲ ಲೋಡಿಂಗ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಜೊತೆಗೆ ಹಂಗೆ ಕಂಟಿನ್ಯೂ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಚೈನ್ ಹಾಕಿ ಎಕ್ಸ್ಟ್ರಾ ಚೈನ್ ಹಾಕಿ ಮತ್ತೆ ಎಕ್ಸ್ಟ್ರಾ ಚೈನ್ ಹಾಕಿ ಈ ಕಡೆ ಟ್ರಯಾಂಗಲಲ್ಲಿ 1 ಬೀಡ್ ಹಾಕ್ತಾಯಿದ್ದೀನಿ ನೋಡಿ. ಈ ಶೇಪ್ ಬರ್ಬೇಕಂದ್ರೆ ಇದೇ ಥರನೇ ಹಾಕ್ಬೇಕು ನೋಡಿ. ಈಗ ಇಲ್ಲಿ ಎಂಡ್ ಲಾಕ್ ಮಾಡ್ತೀನಿ, ಯಾಕಂದರೆ ಇಲ್ಲಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಅಲ್ಲಿಗೆ ಹೋಗ್ಬೇಕಂದ್ರೆ ಅದು ಕಂಟಿನ್ಯೂ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಗ್ಯಾಪ್ ಆಗೋದ್ರಿಂದ ನಾನೇನು ಮಾಡ್ತಿದ್ದೀನಿ, ಅಲ್ಲಿ ಎಂಡ್ ಲಾಕ್ ಮಾಡಿ ನೆಕ್ಸ್ಟು ಕಂಟಿನ್ಯೂ ಮಾಡ್ತಿದ್ದೀನಿ ನೋಡಿ. ಕರೆಕ್ಟಾಗಿ ಬೀಡ್ಸ್ ಬಂದಮೇಲೆ ಎಂಡ್ ಲಾಕ್ ಮಾಡಲೇಬೇಕು ನೋಡಿ. ಎಂಡ್ ಲಾಕ್ ಮಾಡಿದ್ರೇ ಅದು ಫಿನಿಶಿಂಗ್ ಬರುತ್ತೆ ನೋಡಿರಿ. ಕರೆಕ್ಟಾಗಿ ಟ್ರಯಾಂಗಲ್ ಶೇಪೇ ಬಂದಿದೆ ನೋಡಿ ಅದು ಡಿಸೈನು. ನೋಡಿರಿ ಇಲ್ಲಿ ನೀಟಾಗಿ ಕಾಣಿಸುತ್ತೆ. ಚೈನ್ ಹಾಕಿ ಈಗ ಬೀಡಿಸ್ಬಿಟ್ಟು ಮತ್ತೆ ಚೈನ್ ಹಾಕಿ ಮತ್ತೆ ಎಕ್ಸ್ಟ್ರಾ ಚೈನ್ ಹಾಕಿ ಮತ್ತೆ ಈ ಕಡೆಗೆ ಬರ್ತಾಯಿದ್ದೀನಿ ನೋಡಿ. ನೋಡಿರಿ ಟ್ರಯಾಂಗಲ್ ಶೇಪ್ ಎಷ್ಟು ನೀಟಾಗಿ ಬಂದಿದೆ. ಇವಾಗ ಆ ಕಡೆದು ಹಂಗೆ ಹಾಕ್ತಾಯಿದ್ದೀನಿ. ಇದು ಜಿಗ್ಜಾಗ್ ವೈರ್ ಆಗಿರೋದ್ರಿಂದ ಲೈಟ್ ಫೋಕಸ್ಗೆ ಕಾಣೋದಿಲ್ಲ ಮೇಯ್ನು. ಅದಕ್ಕೋಸ್ಕರ ಸ್ವಲ್ಪ ಎಂಡ್ ಲಾಕ್ ಮಾಡಬೇಕಾದ್ರೆ ಡಿಲೇ ಆಗುತ್ತೆ ನೋಡಿ. ನೋಡಿರಿ ಒಂದೊಂದು ಬೀಡ್ಸೇ ಬಿಡ್ತಾ ಹೋಗ್ತಾಯಿದ್ದೀನಿ ನೋಡಿ. ಕೆಲವೊಂದು ಹತ್ರ 2 ಯಾಕೆ ಬೀಳುತ್ತಪ್ಪ ಅಂದರೆ ಅವು ಅಂಟ್ಕೊಂಡಿರುತ್ತೆ, ಸಪ್ರೇಟ್ ಮಾಡೋಕ್ಕೆ ಬರೋಲ್ಲ. ಆಗ ಏನು ಮಾಡ್ತೀವಿ, ಅದು 2 ಬೀಡ್ಸ್ ಹೋಗ್ತಾ ಇರುತ್ತೆ. ಇಲ್ಲಾಂದರೆ ಒಂದೇ ಹಾಕ್ಬೇಕು ನೋಡಿರಿ. ಕರೆಕ್ಟಾಗಿ 1 ಹಾಕಿದ್ರೇ ಇದು ನೀಟಾಗಿ ಬರುತ್ತೆ ಶೇಪು ನೋಡಿರಿ. ಕರೆಕ್ಟಾಗಿ ಮಾರ್ಕಿಂಗ್ ಯಾವ ಥರ ಮಾಡಿದ್ದೇನೋ ಆ ಮಾರ್ಕ್ ಮೇಲೇ ನೀಡ್ಲ್ ಹಾಕಿ ಥ್ರೆಡ್ ಎಳ್ಕೊತಾ ಇದ್ದೀನಿ ನೋಡಿ. ಇದು 2 ಬೀಡ್ಸ್ ಅಂಟ್ಕೊಂಡಿರೋದ್ರಿಂದ ಅದು ಹಾಕಿದರೆ ಮತ್ತೆ ಅದು ಮುಂದಕ್ಕೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ತೆಗ್ದಾಕಿದ್ದೀನಿ ನೋಡಿ. ತೆಗ್ದಾಕಿ 1 ಬೀಡ್ ಹಾಕ್ತಾಯಿದ್ದೀನಿ ನೋಡಿರಿ. ಇಲ್ಲಿ ಡಾಟ್ ಇಟ್ಟಿರೋದ್ರಿಂದ ಇಲ್ಲಿ
ಟ್ರಯಾಂಗಲ್ ಶೇಪಲ್ಲಿ 1 mm ಬೀಡ್ಸ್ ಹಾಕ್ತಾ ಇದ್ದೀನಿ. ಇದರಲ್ಲಿ ಒಂದೇ ಥರ ಇಲ್ಲ, ಅಂದರೆ ಕುಂದನ್ನಿಟ್ಟು ಅದ್ರ ಸುತ್ತ ಬೀಡ್ಸ್ ಹಾಕೋದು ಮತ್ತು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಬೀಡ್ಸ್ ಹಾಕೋದು ಒಂಥರ ಡಿಫ್ರೆಂಟ್ ಆಗಿದೆ ಈ ಡಿಸೈನು. ಅಂದರೆ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಇದೆ ಇದರಲ್ಲಿ. ಈ ಟ್ರಯಾಂಗಲ್ ಶೇಪ್ ಬರುತ್ತಾ, ಮತ್ತು ಅದು ಕರು ಶೇಪ್ ಬಂದಿದೆ ನೋಡ್ರಿ ಅದು, ಮತ್ತು ಇಲ್ಲಿ ಲೀಫ್ ಶೇಪ್ ಬಂದಿದೆ, ಮತ್ತು ಅಲ್ಲಿ ಸರ್ಕಲ್ ಶೇಪ್ ಇದೆಯಲ್ವ ಅದು ಕುಂದನ್ನಿಟ್ಟು ಕುಂದನ್ ಸುತ್ತ ಬೀಡ್ಸ್ ಹಾಕೋದು. ಒಂಥರ ಡಿಫ್ರೆಂಟ್ ಆಗಿದೆ ಡಿಸೈನು, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಬಟ್ ಈಸಿಯಾಗಿ ಹಾಕ್ಬೋದು. ಮೇನ್ ಏನಪ್ಪ ಅಂದರೆ ಈಸಿಯಾಗಿ ಹಾಕ್ಬೋದು. ಇದು ಸಿಂಪಲ್ ಆಗಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಅಂದರೆ ತುಂಬ ಸಿಂಪಲ್ ಅಲ್ಲ, ಹಂಗಂತ ಫುಲ್ ಗ್ರ್ಯಾಂಡು ಅಲ್ಲ, ಬಟ್ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಇದು ಸ್ವಲ್ಪನೇ ಡಿಸೈನು, ಆ ಡಿಸೈನ್ನ ಕಂಟಿನ್ಯೂ ಮಾಡಿದ್ದಾರೆ. ನಾನು 2 ಡಿಸೈನ್ ತೋರಿಸ್ತಿದ್ದೀನಿ ನೋಡ್ರಿ. ಅಂದರೆ ಒಂದು ತೋರಿಸ್ಬೋದಾಗಿತ್ತು, ಬಟ್ ಅದು ನೀಟಾಗಿ ಅರ್ಥ ಆಗಲಿ ಅಂತ ನಾನು 2 ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಸೇಮ್ ಡಿಸೈನ್ ನೋಡ್ರಿ, ಎಲ್ಲೂ ವ್ಯತ್ಯಾಸ ಇಲ್ಲ ನೋಡ್ರಿ. ಈಗ 1 mm ಬೀಡ್ಸ್ ಹಾಕೋದು ಕಂಪ್ಲೀಟ್ ಆಯ್ತು. ಈಗ ನೆಕ್ಸ್ಟು ಈ ಲೀಫ್ ಶೇಪ್ ಇದೆಯಲ್ವ, ಫಸ್ಟ್ ಅದನ್ನ ಔಟ್ಲೈನ್ ಹಾಕ್ಕೊಂತೀನಿ. ಜೆರಿ ಥ್ರೆಡ್ಡಲ್ಲಿ ಔಟ್ಲೈನ್ ಹಾಕಿ ಆಮೇಲೆ ಒಳಗಡೆ ಇವು ಯಾವುದಪ್ಪ ಇದು ಜರ್ದೋಸಿ, ಕರೆಕ್ಟ್ ಜರ್ದೋಸಿ ಹಾಕಿದ್ದಾರೆ ಒಳಗಡೆ ಅದನ್ನು. ಇದು ಈ ಮೆಥಡು ಇದು ಫಸ್ಟ್ ಟೈಮ್ ನಾನು ಈ ಥರ ಮಾಡ್ತಿರೋದು. ನಾನು ಪ್ರತಿ ಸಲ ಏನು ಮಾಡ್ತಿದ್ದೆ, ಆ ಲೀಫ್ ಶೇಪ್ ಒಳಗಡೆ ಜರ್ದೋಸಿ ಹಾಕಿ ಆಮೇಲೆ ಔಟ್ಲೈನ್ ಹಾಕ್ತಿದ್ದೆ. ಬಟ್ ಇದು ಡಿಫ್ರೆಂಟಾಗಿ ಮಾಡಿದ್ದೀನಿ ನೋಡಿ. ಅಂದರೆ ಇದು ತುಂಬ ಚೆನ್ನಾಗಿ ಬರುತ್ತೆ ಲೀಫ್ ಶೇಪು. ಆವಾಗ ಏನು ಮಾಡ್ತಿದ್ವಿ, ಜರ್ದೋಸಿ ಹಾಕಿ ಅದ್ರ ಸುತ್ತ ಹೆಂಗೆ ಬರುತ್ತೋ ಹಂಗೆ ಲೀಫ್ ಶೇಪ್ ಹಾಕ್ತಿದ್ವಿ. ಬಟ್ ಇದು ಮಾರ್ಕಿಂಗ್ ಯಾವ ಥರ ಇರುತ್ತೋ ಆ ಥರ ಲೀಫ್ ಶೇಪ್ ಹಾಕಿ ಆಮೇಲೆ ನಾವೇನು ಮಾಡ್ತಿದ್ದೀವಿ, ಜರ್ದೋಸಿ ಹಾಕ್ತೀವಿ. ಇದು ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ. ಆಲ್ಮೋಸ್ಟ್ ಅದಕ್ಕಿಂತ ಇದು ಚೆನ್ನಾಗಿ ಕಾಣಿಸುತ್ತೆ ನನ್ನ ಪ್ರಕಾರ. ನೀವು ಒಂದ್ಸಲ ಟ್ರೈ ಮಾಡಿ. ನಾನು ಇದೇ ಡಿಸೈನಲ್ಲೇ ಮಾಡಿರಿ ಅಂತ ಹೇಳ್ತೀನಿ. ಲೀಫ್ ಶೇಪು ಸಪ್ರೇಟಾಗಿ ಮಾರ್ಕ್ ಮಾಡಿ ಅದ್ರ ಮೇಲೆ ಜರಿ ಥ್ರೆಡ್ಡಲ್ಲಿ ಔಟ್ಲೈನ್ ಹಾಕಿ ಒಳಗಡೆ ಬೀಡ್ಸ್ ಹಾಕಿರ್ಬೋದು ಅಥವಾ ಜರ್ದೋಸಿ ಆಗಿರ್ಬೋದು, ಏನೇ ಒಂದು ಹಾಕ್ಬೋದು ನೋಡಿ. ಅವಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಫಸ್ಟು ಜರ್ದೋಸಿನ ಅಥವಾ ಬೀಡ್ಸ್ ಹಾಕಿ ಔಟ್ಲೈನ್ ಹಾಕ್ಬೇಕಾ ಅಥವಾ ಔಟ್ಲೈನ್ ಹಾಕಿ ಬೀಡ್ಸು ಜರ್ದೋಸಿ ಹಾಕೋದು ಬೆಟ್ರಾ ಅಂತ ನಿಮಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಮಾತ್ರ ನೋಡ್ರಿ. ಔಟ್ಲೈನ್ ಹಾಕ್ತಾ ಇದ್ದೀನಿ ನೀಟಾಗಿ. ಈ ಜರ್ದೋಸಿ ಅನ್ನೋದನ್ನು ಈಕ್ವಲ್ ಸೈಜ್ ಕಟ್ ಮಾಡ್ಕೊಳ್ಳಿ, ಚಿಕ್ಕದು ದೊಡ್ಡದು ಮಾಡೋಕ್ಕೆ ಹೋಗಬೇಡಿ. ಈಗ ಜರ್ದೋಸಿದು ಈ ಕೆಲಸ ಇಷ್ಟ ನೋಡ್ರಿ. ಲೀಫ್ ಶೇಪಿಗೆ ಔಟ್ಲೈನ್ ಹಾಕಿದರೆ ಮುಗೀತು, ಮತ್ತೆ ಎಲ್ಲೂ ಜರ್ದೋಸಿನ ಬಳಸೋದಿಲ್ಲ. ಈಗ ನೆಕ್ಸ್ಟು ಇದ್ರೊಳಗಡೆ ಈ ಕಡೆ ಇನ್ನೊಂದು ಲೀಫ್ ಇದೆ, ಆ ಲೀಫ್ ಹಾಕಿದರೆ ಇದು ಮುಗಿಯುತ್ತೆ ಜರ್ದೋಸಿದು ನೋಡಿರಿ. ಕರೆಕ್ಟಾಗಿ ಅದು ಔಟ್ಲೈನ್ ಯಾವ ಥರ ಬಂದಿದೆಯೋ ಅದೇ ಥರನೇ ಹಾಕ್ತಾಯಿದ್ದೀನಿ ನೋಡಿ. ಈ ಜೆರಿ ಥ್ರೆಡ್ ಚೈನ್ ಹಾಕ್ತೀವಲ್ವ, ಈ ಕೆಲವು ಶೇಪುಗಳಿಗೆ ಸ್ಟ್ರೈಟ್ ಲೈನ್ ಆದರೆ ಲಾಂಗಾಗಿ ಹಾಕಿದ್ರೂ ನಡೆಯುತ್ತೆ. ಬಟ್ ಈ ಲೀಫ್ ಶೇಪ್ ಆಗಿರೋ ಪ್ರತಿಯೊಂದು ಡಿಸೈನಲ್ಲಿ ಚಿಕ್ಕದಾಗಿ ಚೈನ್ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಲಾಂಗ್ ಹಾಕಿದ್ರೆ ಶೇಪ್ ಹೊರಟೋಗುತ್ತೆ. ಅದಕ್ಕೋಸ್ಕರ ಈ ಥರ ಡಿಸೈನ್ ಕರೆಕ್ಟಾಗಿ ಬರ್ಬೇಕಂದ್ರೆ ಚೈನು ಚಿಕ್ಕದಾಗಿ ಹಾಕಿ. ಈ ಸೈಡಲ್ಲಿ ಉದ್ದಕ್ಕೆ ಹಾಕ್ತೀವ ಔಟ್ಲೈನಾಗಿ, ಅದು ಏನಾಗುತ್ತೆ, ಎಷ್ಟು ಉದ್ದ ಹೇಳಿದ್ರು ಏನು ಅನ್ಸೋದಿಲ್ಲ. ಬಟ್ ಈ ಥರ ಶೇಪ್ಗಳು ಹಾಕ್ಬೇಕಾದ್ರೆ ನೀಟಾಗಿ ಹಾಕ್ಬೇಕು. ಈಗ ನೆಕ್ಸ್ಟು ಸರ್ಕಲ್ ಶೇಪಲ್ಲಿ ಡಿಸೈನ್ಗೆ ಹಾಕ್ತಿದ್ದೀನಿ ನೋಡಿರಿ. ಇದು ಕುಂದನ್ನು ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ. ಅದರಲ್ಲಿ ಆ ಡಿಸೈನಲ್ಲಿ ತೋರಿಸಿರೋದು ಸ್ವಲ್ಪ ಚಿಕ್ಕದಿದೆ, ಮೀಡಿಯಮ್ ಸೈಜ್ ಇದೆ. ಇದರಲ್ಲಿ ಈ ಥರ ದೊಡ್ಡ ಸೈಜ್ ಆಗಿರೋದ್ರಿಂದ ಇದು ಸ್ವಲ್ಪ ತುಂಬ ಹೈಲೈಟ್ ಅನಿಸುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಈ ಕುಂದನ್ನು ತೆಗೆದು ಈ ಜಾಗಕ್ಕೆ ನನ್ನ ಹತ್ರ ಈ ಕಲರ್ ಇಲ್ಲ, ಬ್ಲೂ ಕಲರ್ ಇಲ್ಲ, ಗೋಲ್ಡ್ ಕಲರ್ ಇರೋದ್ರಿಂದ ಇವಾಗ ಅದನ್ನೇ ಇಡ್ತಾಯಿದ್ದೀನಿ ನೋಡಿ. ತುಂಬ ದೊಡ್ಡದಾದರೆ ಅದು ನೋಡೋಕೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಅದರಲ್ಲಿ ಈ ಡಿಸೈನ್ಗಿಂತ ಕುಂದನೇ ಹೈಲೈಟಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ನನ್ನ ಹತ್ರ ಇರೋ ಗೋಲ್ಡ್ ಕಲರೇ ಇಡ್ತಾಯಿದ್ದೀನಿ ನೋಡಿ. ನಿಮಗೆ ಅದೇ ಕಲರ್ ಇದ್ದರೆ ಇಡಿ, ಇಲ್ಲಾಂದರೆ ಗೋಲ್ಡ್ ಇಟ್ಟರು ನಡೆಯುತ್ತೆ ನೋಡಿ. ಈ ಥರ ಈ ಸೈಜ್ ಇಟ್ಟರೆ ಸಾಕಾಗುತ್ತೆ. ತುಂಬ ದೊಡ್ಡದಿಟ್ರೆ ಏನಾಗುತ್ತೆ, ಆ ಡಿಸೈನ್ಗಿಂತ ಅದೇ ಜಾಸ್ತಿ ಚೆನ್ನಾಗಿ ಹೈಲೈಟಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ನನ್ನ ಹತ್ರ ಗೋಲ್ಡ್ ಕಲರೇ ಇಡ್ತಾಯಿದ್ದೀನಿ ನೋಡಿರಿ. ಇದ್ರ ಸುತ್ತ ನಾವೇನು ಮಾಡ್ತಿದ್ದೀವಿ, ಶುಗರ್ ಬೀಡ್ಸ್ ಹಾಕ್ತಾಯಿದ್ದೀವಿ ನೋಡಿರಿ. ಇಲ್ಲೊಂದೇ ಈಗ ಶುಗರ್ ಬೀಡ್ಸ್ ಬಳಸ್ತಿರೋದು, ಮತ್ತೆಲ್ಲೂ ಬಳಸ್ತಾ ಇಲ್ಲ ನೋಡಿರಿ. ಎಷ್ಟು ನೀಟಾಗಿ ಬರ್ತಿದೆ. ಕರೆಕ್ಟಾಗಿ ಅದ್ರ ಸುತ್ತ ಎಷ್ಟಾಗುತ್ತೋ ಅಷ್ಟು ಶುಗರ್ ಬೀಡ್ಸ್ನ ಹಾಕ್ತಾಯಿದ್ದೀನಿ ನೋಡಿ.
ಜಾಸ್ತಿ ಲಾಂಗಾಗಿ ಹಾಕಕ್ಕೆ ಹೋಗಬೇಡಿ, ಆ ಕುಂದನು ಮುಚ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ಒಂದೊಂದು ಅಥವಾ ಎರಡೆರಡು ಬೀಡ್ಸ್ ಅಷ್ಟೇ ಹಾಕಿ. ಈಗ ನೋಡಿ ಐದು ಎಂಡ್ ಲಾಕ್ ಮಾಡ್ತಾ ಇದ್ದೀನಿ ನೋಡಿ, ಎಷ್ಟು ನೀಟಾಗಿ ಬಂದಿದೆ. ಇದು ಬ್ಲೂ ಕಲರ್ ಆಗಿದ್ರೆ ತುಂಬ ಹೈಲೈಟಾಗಿ ಕಾಣೋದು. ಆ ಗೋಲ್ಡ್ ಆಗಿರೋದ್ರಿಂದ ಗೋಲ್ಡಲ್ಲಿ ಗೋಲ್ಡ್ ಆಗಿ ಅಂದರೆ ಈಕ್ವಲ್ ಆಗಿದೆ ಅಷ್ಟೇ. ಇವಾಗ ಬ್ಲೂ ಕಲರ್ ಆಗಿದ್ರೆ ಅದೇ ಹೈಲೈಟಾಗಿ ಕಾಣೋದು. ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲಾಂದರೆ ಇದೇ ಗೋಲ್ಡ್ ಇದ್ದರೆ ಗೋಲ್ಡೇ ಹಾಕಿ. ಯಾವ್ದು ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ಡಿಫ್ರೆಂಟಾಗಿ ಬೇರೆ ಬೇರೆ ಟೈಪೆಲ್ಲ ಯೂಸ್ ಮಾಡಿದ್ದೀವಿ ನೋಡ್ರಿ ಈ ಡಿಸೈನಲ್ಲಿ. ಪ್ರತಿಯೊಂದನ್ನು ಡಿಫ್ರೆಂಟಾಗಿ ಹಾಕಿ ಬೇರೆ ಬೇರೆ ಟೈಪೇ ಹಾಕಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಿಮಗೆ ಕಲೀಲಿ ಅನ್ನೋರು ಒಂದೇ ಥರ ಆದರೆ ಕಲಿಯೋದಕ್ಕೆ ತುಂಬ ಇದಾಗುತ್ತೆ. ಅದಕ್ಕೋಸ್ಕರ ಬೇಸಿಕ್ ಕಲಿಯೋರಿಗೆ ತುಂಬ ಈಸಿ ಆಗಲಿ ಅಂತ ಬೇರೆ ಬೇರೆ ಟೈಪೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಮಾರ್ಕಿಂಗ್ ಯಾವ ಥರ ಮಾಡ್ಕೊಳ್ಳೋದು ಅಂತಲೂ ತೋರಿಸ್ತಾ ಇದ್ದೀನಿ, ಮತ್ತು ಡಿಸೈನ್ ಯಾವ ಥರ ಹಾಕೋದು ಅಂತಲೂ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ನೀಟಾಗಿ ಬರ್ತಿದೆ. ಒಟ್ಟು ಎಲ್ಲೆಲ್ಲಿ ಕಂಪ್ಲೀಟ್ ಆಗುತ್ತೋ ಅಲ್ಲೆಲ್ಲಿ ಎಂಡ್ ಲಾಕ್ ಮಾಡ್ತಾ ಇದ್ದೀನಿ ನೋಡಿ. ಈಗ ನೆಕ್ಸ್ಟು ಲಾಸ್ಟ್ ಒಂದು ಕುಂದನ್ ಸುತ್ತ ನಾನು ಶುಗರ್ ಬೀಡ್ಸ್ ಹಾಕ್ತಾ ಇದ್ದೀನಿ ನೋಡಿ. ಈಗ ಇದು ಕಂಪ್ಲೀಟ್ ಆದಮೇಲೆ ನಾನು ನೆಕ್ಸ್ಟು ಜರ್ದೋಸಿ ಹಾಕ್ತಾ ಇದ್ದೀನಿ ಲೀಫ್ ಶೇಪಲ್ಲಿ. ಒಟ್ಟು ಇದು ಬೀಡ್ಸ್ ಹಾಕೋದು ಎಲ್ಲ ಆ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ಥ್ರೆಡ್ಡಿಗೆ ಹೋಗ್ತಿದ್ದೀನಿ. ಈಗ ಜರ್ದೋಸಿ ಹಾಕಿದರೆ ನೆಕ್ಸ್ಟ್ ಉಳ್ಕೊಳ್ಳೋದು ಇದು ಲವಂಗ ನಾಟು ಚಮಕಿ ಮೇಲೆ, ಅದೊಂದು ಉಳ್ಕೊಳ್ಳುತ್ತೆ ನೋಡಿ. ಈಗ ನೆಕ್ಸ್ಟು ಇದು ಜರ್ದೋಸಿ ಹಾಕ್ತಾಯಿದ್ದೀನಿ ನೋಡಿ. ಒಂದೇ ಸೈಜಲ್ಲಿ ತೊಗೊಂಡಿದ್ದೀನಿ. ಕಟ್ ಮಾಡ್ಬೇಕಾದ್ರೇ ಒಂದೇ ಸೈಜ್ಗೆ ಎಲ್ಲವೂ ಕಟ್ ಮಾಡ್ಕೊಳ್ಳಿ. ಈ ಥರ ಹಾಕಿರೋದು ನಾನು ಇದೇ ಫಸ್ಟ್ ಟೈಮ್ ನೋಡಿ. ಅಂದರೆ ಈ ಥರ ಔಟ್ಲೈನ್ ಹಾಕಿ ಒಳಗಡೆ ಜರ್ದೋಸಿ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಹಾಕಿರೋದು ಇದೇ ಫಸ್ಟ್ ಟೈಮ್ ನನಗೆ. ಅಲ್ಲೇ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಈಗ ನೆಕ್ಸ್ಟು ಅದು ಕಂಪ್ಲೀಟ್ ಆದಮೇಲೆ ನಾನು ನೆಕ್ಸ್ಟು ಈ ಲೀಫಿಗೆ ಬರ್ತೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಿದೆ ನೋಡಿರಿ. ನಾನು ಈ ಥರ ನಾನು ಹೇಳಿದ್ನಲ್ವ ಔಟ್ಲೈನ್ ಹಾಕಿ ಒಳಗಡೆ ಹಾಕ್ತಿರೋದು ಇದೇ ಫಸ್ಟ್ ಟೈಮು. ಅದೇ ಕರೆಕ್ಟಾಗಿ ಲೀಫ್ ಶೇಪ್ ಬಂದಮೇಲೆ ಒಳಗಡೆ ಹೆಂಗಾದರೂ ಅಡ್ಜಸ್ಟ್ ಮಾಡಿ ಹಾಕ್ಬೋದು. ಬಟ್ ಮುಂಚೆ ಎಲ್ಲ ಹಾಕಿ ಆಮೇಲೆ ಲೀಫ್ ಶೇಪ್ ತರಬೇಕಂದ್ರೆ ಸ್ವಲ್ಪ ಚೇಂಜಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಇದೇ ಪ್ಯಾಟರ್ನು ಬೆಸ್ಟ್ ಅನ್ಸುತ್ತೆ ನೋಡಿ. ಈ ಬೇಸಿಕ್ ಕಲಿಯೋರಿಗೆ ಇದೊಂದು ಮೆಥಡು ಕಲ್ತ್ಕೊಳ್ಳೋಕೆ ಈಸಿ ಆಗುತ್ತೆ. ಈಗೆಲ್ಲ ಆಲ್ಮೋಸ್ಟು ಈ ಥರ ಔಟ್ಲೈನೆಲ್ಲ ಹಾಕಿ ಆಮೇಲೆ ಹಾಕ್ತಿದ್ದಾರೆ ನೋಡಿ. ಹೇಳಿದ್ನಲ್ವ ಜಿಗ್ಜಾಗ್ ವೈರ್ ಬಳಸ್ತಾ ಇದ್ದೀನಿ ಅಂದಮೇಲೆ ಸ್ವಲ್ಪ ಆ ಲೈಟ್ ಫೋಕಸ್ಗೆ ಎಲ್ಲಿದೆ ಅಂತಲೇ ಕಾಣೋದಿಲ್ಲ. ಅದಕ್ಕೆ ಸ್ವಲ್ಪ ಡಿಲೇ ಆಗ್ತಿರುತ್ತೆ ಅವಾಗವಾಗ, ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡ್ರಿ ಎಷ್ಟು ನೀಟಾಗಿ ಬರ್ತಿದೆ ಡಿಸೈನ್. ಈಗ ನೆಕ್ಸ್ಟು ಇಲ್ಲಿರೋ ಲೀಫ್ ಶೇಪ್ಗೆ ಹಾಕ್ತಾಯಿದ್ದೀನಿ ನೋಡಿ. ಇದು ಒಂಚೂರು ದೊಡ್ಡದಾಯ್ತು ಅನ್ಸುತ್ತೆ ನನಗೆ, ಯಾಕಂದರೆ ಅಗಲ ಜಾಸ್ತಿ ಬಂತು. ಈ ಥರ ಶೇಪಲ್ಲಿದ್ದಾಗ ಇಲ್ಲ ಸೈಜ್ ಚೇಂಜ್ ಮಾಡಬೇಕು. ಒಂದೇ ಸೈಜ್ ಆಲ್ರೆಡಿ ಕಟ್ ಮಾಡಿರೋದ್ರಿಂದ ಅದು ಏನು ಮಾಡಿದರೂ ಬದಲಾವಣೆ ಆಗೋದಿಲ್ಲ. ಇವೆರಡು ಆ ಕಡೆ ಸೈಡಲ್ಲಿರೋದು ಕರೆಕ್ಟ್ ಇದೆ ಲೀಫ್ ಶೇಪು. ಇದು ಸ್ವಲ್ಪ ಒಳಗಡೆ ಸೆಂಟ್ರಲ್ಲಿ ಸ್ವಲ್ಪ ಅಗಲ ಅನಿಸ್ತಲ್ವ, ಹಾಗಾಗಿ ಶೇಪ್ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಬಟ್ ಲೀಫ್ ಶೇಪಲ್ಲಿ ಮಾತ್ರ ಕರೆಕ್ಟಾಗಿ ಬರುತ್ತೆ ನೋಡಿ. ಅದೇ ಆ ಕಡೆ ಈ ಕಡೆ ಸ್ವಲ್ಪ ಗ್ಯಾಪ್ ಅನಿಸುತ್ತೆ. ಇವ್ಯಾವ ಗ್ಯಾಪ್ ಅನಿಸ್ತಿಲ್ಲ, ಯಾಕಂದರೆ ಅದರೊಳಗಡೆನೆ ಫಿಕ್ಸ್ ಆಗಿದೆ ಅನ್ನೋ ಲೆಕ್ಕಕ್ಕಿದೆ. ಇಲ್ಲಿ ಮೇಲೆ ಕೆಳಗಡೆ ಸ್ವಲ್ಪ, ಯಾಕಂದರೆ ಅದು ಅಗಲ ಜಾಸ್ತಿ ಆಗಿರೋದ್ರಿಂದ ಅದೇನಾಗುತ್ತೆ ಶೇಪು ಸ್ವಲ್ಪ ಗ್ಯಾಪ್ ಅನಿಸುತ್ತೆ. ಅಷ್ಟು ಬಿಟ್ಟರೆ ಕರೆಕ್ಟಾಗೇ ಬರುತ್ತೆ ನೋಡ್ರಿ. ಆ ಕಡೆ ಕರೆಕ್ಟಾಗಿದೆ, ಅದರೊಳಗಡೆನೆ ನೀಟಾಗಿ ಇಡಿಸುತ್ತೆ. ಬಟ್ ಇದೇನಾಗುತ್ತೆ ಸ್ವಲ್ಪ ಅಗಲ ಆಗಿರೋದ್ರಿಂದ ಗ್ಯಾಪ್ ಅನಿಸುತ್ತೆ. ಅಷ್ಟು ಬಿಟ್ಟರೆ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಬಟ್ ಇದು ನಾನು ಟೆಂಪ್ರರಿ ಕ್ಲಾತ್ ಆಗಿರೋದ್ರಿಂದ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಬಟ್ ಮೇನ್ ಕ್ಲಾತ್ ಆಗಿದ್ದರೆ ತೆಗೆದು, ಅಂದರೆ ಆ ಡಿಸೈನ್ನ ತೆಗೆದು ಬೇರೆ ಸ್ವಲ್ಪ ಚಿಕ್ಕದು ಮಾಡಿ ಹಾಕ್ಬಿಡ್ತಿದ್ದೆ. ಮೇನ್ ಕ್ಲಾತ್ ಆದಾಗ ಏನು ಮಾಡಿರಿ ಚೇಂಜ್ ಮಾಡಿ, ಯಾಕಂದರೆ ನೋಡಿರಿ ಎಲ್ಲೋ ಕರೆಕ್ಟ್ ಬಂದು ಅದು ಸ್ವಲ್ಪ ಎಡವಟ್ ಆಯ್ತು ಅಂದರೆ ಡಿಸೈನ್ ನೀಟಾಗಿ ಕಾಣಲ್ಲ. ಅದಕ್ಕೋಸ್ಕರ ಈಗ ಥರ್ಡ್ ಒನ್ ಹಾಕಿದ್ದೀನಿ ನೋಡಿರಿ. ಆಲ್ಮೋಸ್ಟ್ ಲೀಫಲ್ಲಿ 4 ಜರ್ದೋಸಿ ಇಡಿಸಿದೆ, ಮತ್ತು ಈಗ 4ನೇದು ಹಾಕಿ ಈಗ ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಈ ಡಿಸೈನ್ ಎಲ್ಲ ಕಂಪ್ಲೀಟ್ ಆಯಿತು, ಅಂದರೆ ವೈರಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಈಗ ನೆಕ್ಸ್ಟ್ ಸಿಲ್ಕ್ ಥ್ರೆಡಲ್ಲಿ ಹಾಕೋ ಡಿಸೈನ್ ಮಾತ್ರ ಉಳ್ಕೊಂಡಿದೆ ನೋಡಿ. ಈಗ ಲವಂಗ ನಾಟು ಚಮಕಿ ಯೂಸ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ.
ಈ ಕಡೆ 3 ಆ ಕಡೆ 3 ಮಧ್ಯದಲ್ಲಿ 3 ವಿ ಶೇಪಲ್ಲಿ ನೋಡ್ರಿ ಕರೆಕ್ಟಾಗಿ ನೋಡಿ ಹಾಕ್ಕೊಂತ ಇದ್ದೀನಿ. ಬಿಡ್ಬೇಕಾದ್ರೆ ನೀಟಾಗಿ ಬಿಡಿ. ಸ್ವಲ್ಪ ವ್ಯತ್ಯಾಸ ಆಯ್ತಂದ್ರೆ ಏನಾಗುತ್ತೆ, ಲೂಸ್ ಆಗಿಬಿಡುತ್ತೆ, ಮತ್ತೆ ಹಾಕ್ಬೇಕಾದ್ರೆ ಕಷ್ಟ ಆಗ್ಬಿಡುತ್ತೆ. ಅದಕ್ಕೋಸ್ಕರ ತೆಗೆದು ಹಾಕ್ಬೇಕಲ್ವ. ಇದೊಂಥರ ಡಿಫ್ರೆಂಟ್ ಆಗಿದೆ ಡಿಸೈನ್, ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಈಸಿಯಾಗಿ ಹಾಕ್ಬೋದು ನೋಡಿರಿ. ಯಾರನ್ನ ಟ್ರೈ ಮಾಡೋರು ಮಾಡ್ಬೋದು, ಯಾವುದಾದ್ರೂ ಬ್ಲೌಸಿಗೆ ಹಾಕ್ತೀವಂದರೆ. ನೋಡಿರಿ ವಿ ಶೇಪಲ್ಲಿ ಹಾಕ್ತೀನಿ. ಈಗ ಮಧ್ಯದಲ್ಲಿ ಒಂದು ಲವಂಗ ನಟ್ ಹಾಕ್ತೀನಿ. ಈಗ ಈ ಕಡೆ 3 ಆಯ್ತಲ್ವ, ಈಗ ಆ ಕಡೆ 3 ಹಾಕ್ತಾ ಇದ್ದೀನಿ ನೋಡಿ. ಈ ಚಮಕಿ ಮೇಲೆ ಲವಂಗ ನಾಟ ಹಾಕಿದ್ರೆ ಅದ್ರ ಲುಕ್ಕೇ ಬೇರೆ ಅನಿಸುತ್ತೆ. ಪ್ಲೇನ್ ಹಾಕಿದ್ರೆ ಅಷ್ಟೊಂದು ಲುಕ್ ಅನ್ಸಲ್ಲ, ಬಟ್ ಚಮಕಿ ಮೇಲೆ ಹಾಕಿದ್ರೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಆ ಕಡೆ ಹಾಕಿದ್ದೀನಿ, ಈಗ ಈ ಕಡೆ ಹಾಕಿ ಮತ್ತೆ ಮಧ್ಯದ್ದು ಹಾಕ್ತಾ ಇದ್ದೀನಿ ನೋಡಿ. ಕರೆಕ್ಟಾಗಿ ನೀಟಾಗಿ ಬಿಡಿ. ಸ್ವಲ್ಪ ಏನಾದರೂ ಒಂದು ಎಳೆ ಏನಾದ್ರು ಕಡೆಗೆ ಬಂತು ಅಂದರೆ ಕೆಳಗಡೆ ದಾರನ ಒಂದೊಂದೇ ಸ್ಲೋಪಾಗಿ ನಿಧಾನಕ್ಕೆ ಎಳಿತಾ ಹೋಗಿ. ಫುಲ್ ಟೈಟಾಗಿ ಎಳೆಯೋಕ್ಕೆ ಹೋಗಬೇಡಿ, ಅದು ಒಂದು ಸ್ವಲ್ಪ ಟೈಟ್ ಆದರೆ ಮತ್ತೆ ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ. ಅದಕ್ಕೋಸ್ಕರ ಒಂದೊಂದೇ ನಿಧಾನಕ್ಕೆ ಎಳ್ಕೊಂತ ಹೋಗಿ ಅವು ಕರೆಕ್ಟ್ ಆಗಿಬಿಡುತ್ತೆ. ಮತ್ತೆ ಬಿಚ್ಚಕ್ಕೆ ಹೋಗಬೇಡಿ. ಬಿಚ್ಚಿದ್ಮೇಲೆ ಮತ್ತೆ ಹಾಕೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಬಿಚ್ಚೋದು ಕಷ್ಟ, ಹಾಕೋದು ಈಸಿ ಇದು ಲವಂಗ ನಾಟು. ನೋಡಿರಿ ಆ ಕಡೆ ಈ ಕಡೆ ವಿ ಶೇಪ್ ಆಯಿತು. ಈಗ ಮಧ್ಯದಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಹೇಳಿದ್ನಲ್ವ, ಈ ಪ್ಯಾಟರ್ನ್ ಈ ಟೈಪ್ ಬಳಸಿರೋದಿದೆ ಫಸ್ಟ್ ಟೈಮು, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈಗ ಲಾಸ್ಟ್ ಮಧ್ಯದ್ದು ಹಾಕ್ತಾ ಇದ್ದೀನಿ ನೋಡಿ. ನೋಡ್ರಿ ಎಷ್ಟು ನೀಟಾಗಿ ಬಂತು. ಈಗ ಇದು ಇಷ್ಟೇ ಡಿಸೈನು. ಈಗ ಥ್ರೆಡ್ ಹಾಕಿದ್ನಲ್ವ ಲವಂಗ ನಾಟು, ಅಷ್ಟಕ್ಕೆ ಒಂದು ಡಿಸೈನು, ಇದು ಇನ್ನೊಂದು ಡಿಸೈನು. ನಿಮಗೆ ಗೊತ್ತಾಗಲಿ ಅಂತ 2 ಡಿಸೈನ್ ತೋರಿಸಿದ್ದೀನಿ. ಅದನ್ನೇ ರಿಪೀಟ್ ಮಾಡಿ ಮಾಡಿ ಅದರಲ್ಲಿ ಮಾರ್ಕ್ ಮಾಡ್ಕೊಂಡು ಹಾಕೋದು ನೋಡಿ. ವಿ ಶೇಪು ಈ ಕಡೆ ಒಂದು ವಿ ಶೇಪ್, ಆ ಕಡೆ ಒಂದು, ಮಧ್ಯದಲ್ಲಿ ಒಂದು. ಆ ಕಡೆ ಈ ಕಡೆ ಇರೋವು ಒಂದೇ ಸೈಜ್ ಬರಲಿ, ಮಧ್ಯದಲ್ಲಿರೋದು ಒಂಚೂರು ಅದಕ್ಕಿಂತ ಒಂಚೂರು ದೊಡ್ಡದು ಬರಲಿ ಅಷ್ಟೇ. ನೋಡ್ರಿ ಈಗ ಒಂದು ದಾರ ಉಳಿತಾ, ಅದನ್ನ ಸ್ವಲ್ಪ ನಿಧಾನ ಕೇಳ್ಕೊಂಡ್ರೆ ಅದು ಕರೆಕ್ಟಾಗಿ ಬಂದು ಕುತ್ಕೊಂಡ್ಬಿಡುತ್ತೆ. ಈಗ ಸೆಂಟ್ರಲ್ಲಿ ಇದ್ರದ್ದು ಒಂಚೂರು ಮೇಲಕ್ಕೆ ಹಾಕಿದ್ದೀನಿ ನೋಡಿ. ಈಗ ಆ ಕಡೆ ವಿ ಶೇಪ್ ಹಾಕ್ತೀನಿ. ನೆಕ್ಸ್ಟ್ ಅದ್ರ ಪಕ್ಕದ್ದು ಹಾಕಿ ಮತ್ತೆ ಮಧ್ಯದ್ದು ಹಾಕ್ತೀನಿ ನೋಡಿ. ನೋಡಿ ಆ ಕಡೆ ಈ ಕಡೆ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಮಧ್ಯದಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಥ್ರೆಡ್ನ ಕರೆಕ್ಟಾಗಿ ಇಟ್ಕೊಳ್ಳಿ, ಲೂಸ್ ಬಿಡಕ್ಕೆ ಹೋಗ್ಬೇಡ್ರಿ. ಒಂದೇಳೆ ಲೂಸ್ ಆಯ್ತು ಅಂದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ನೋಡ್ರಿ ಆ ಕಡೆ ಈ ಕಡೆದು ಹಾಕಿ ಮತ್ತೆ ಮಧ್ಯದ್ದು ಹಾಕ್ತೀನಿ. ಡಿಸೈನ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಈಸಿಯಾಗಿ ಟ್ರೈ ಮಾಡ್ಬೋದು ನೋಡಿ, ಏನು ಕಷ್ಟ ಇಲ್ಲ, ಬಟ್ ಪ್ರಯತ್ನ ಪಡ್ಬೇಕಷ್ಟೇ. ನೋಡ್ರಿ ಈಗ ಕಂಪ್ಲೀಟ್ ಆಯ್ತು. ನೋಡ್ರಿ ಎಷ್ಟು ನೀಟಾಗಿ ಬಂದಿದೆ ಡಿಸೈನ್ ಮಾತ್ರ. ಈ ಡಿಸೈನ್ ಏನಾದರೂ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.